ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಚೆನ್ನಾಗಿದೆ. ಮಂತ್ರಾಲಯದಿಂದ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ವಾಪಸ್ ಹೋಗ್ತಾ ಇದ್ದೀವಿ, ಇದು ಒಂದು ಸ್ಪೆಷಲ್ ಇರಬೇಕಲ್ಲ. ಸೊ ಒಂದೇ ಭಾರತ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಅದೇ ಸ್ಪೆಷಲು. ಟ್ರೈನು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಒಂದೇ ಭಾರತ್ ಟ್ರೈನ್ ಹತ್ತಿರೋದು ಚೆನ್ನಾಗಿದೆ. ಸೇಮ್ ನಮ್ಮ ಬಸ್ಸು ಮೆಟ್ರೋ ಇಲ್ವಾ, ಸೇಮ್ ಅದೇ ಥರ ಎ ಸಿ ಇದೆ. ಕಾಂಪ್ಲಿಮೆಂಟ್ಗೆ ಅಂತ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ರೈಲ್ವೆದು, ನೋಡ್ಬೋದು. ರೈಲ್ವೆ ನೀರು ಅಂತ, ರೈಲ್ವೆ ನೀರು ಇದು ಕಾಂಪ್ಲಿಮೆಂಟ್ಗೆ ಅಂತ ಕೊಟ್ಟಿದ್ದಾರೆ. ಟ್ರೈನ್ ಸೂಪರಾಗಿದೆ. ಚೆನ್ನಾಗಿದೆ. ನಾನು ನಮ್ಮ ಅಕ್ಕ ನಮ್ಮ ಬೋರ್ ಆಗ್ಬಾರ್ದು ಅಂತ ಸಾಂಗ್ಸ್ ಹಾಕಿದ್ದಾರೆ, ಕೇಳಿ ಎಲ್ಲರೂ. ಮೋದಿ ಅವ್ರದ್ದು, ಅವ್ರ ಭಾಷಣ ಮತ್ತು ಅವ್ರ ವಾಯ್ಸಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಆರಾಮಾಗಿ ನೀವು ಒಳಗಡೆಯಿಂದ ಆಚೆ ನೋಡ್ಬೋದು, ಬಟ್ ಆಚೆನಿಂದ ಒಳಗಡೆ ನೋಡೋಕ್ಕಾಗಲ್ಲ. ಇದು ಒಂಥರ ಟ್ರಾನ್ಸ್ಪರೆಂಟ್ ಮಿರರ್ ಇದ್ದಂಗೆ ಚೆನ್ನಾಗಿದೆ. ಆಚೆ ನೋಡ್ಕೊಂಡು ವ್ಯೂ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಒಂದು ನ್ಯೂಸ್ ಪೇಪರ್ ಕೊಡ್ತಾರೆ, ಮತ್ತು ವಾಟರ್ ಬಾಟ್ಲ್ ಒಂದು ಇರುತ್ತೆ. ಆರಾಮಾಗಿ ನೀರು ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ಕೊಂಡು ಏನಾದರೂ ಬೇಕಂದರೆ ಈಸ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು, ತುಂಬ ಚೆನ್ನಾಗಿದೆ. ಸೇಮ್ ಎಲ್ಲ ಮೆಟ್ರೋ ಥರನೇ ಆಯ್ತಲ್ಲಮ್ಮ. ಡೋರ್ ಅದಕ್ಕೆ ಓಪನ್ ಆಗೋದು, ಕ್ಲೋಸ್ ಆಗೋದು. ಫಸ್ಟ್ ಟೈಮ್ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆಯಾ? ಸೂಪರ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ? ಜರ್ನಿಯಲ್ಲಿ ಟೈಮ್ ಪಾಸ್ ಆಗ್ತಾಯಿಲ್ಲ. ಸೊ ಟೈಮ್ ಪಾಸ್ ಆಗುತ್ತೆ ಅಂತ ನ್ಯೂಸ್ ಪೇಪರ್ ಗೊತ್ತಿದ್ದೆ. ನ್ಯೂಸ್ ಪೇಪರಲ್ಲಿ ಒಂದು ಲೈನ್ ಓದಿದೆ, ಕೆಲಸದ ಹೊರೆ ಬದುಕಿಗೆ ಬರೆ ಅಂತ. ಈ ಕಾಲದಲ್ಲಿ ಇದು ಕರೆಕ್ಟ್ ಅಲ್ವಾ? ಕೆಲಸದ ಹೊರೆ ಬದುಕಿಗೆ ಬರೆ, ಇದು ಓದ್ತಾ ಇರುವಾಗ ಒಂದು ವರ್ಷ ಹಿಂದೆ ಆಗಿರೋದು ಜ್ಞಾಪನ ಬಂದು ನನಗೆ. ಒಂದು ವರ್ಷ ಹಿಂದ್ಗಡೆ ನಮ್ಮ ಮ್ಯಾನೇಜರ್ ಕರೆದ್ಬಿಟ್ಟು ಈ ಥರ ಕೆಲಸ ಚೆನ್ನಾಗಿ ಮಾಡ್ತಿದ್ಯಾ ಅಂದರು. ಮತ್ತು ಅವತ್ತೇ ಸಂಜೆ ನಮ್ಮ ಟಿ ಎಲ್ ಕರೆದ್ಬಿಟ್ಟು ಕೆಲಸ ಚೆನ್ನಾಗಿ ಮಾಡ್ತಿದ್ಯಾ, ಇನ್ನೂ ಚೆನ್ನಾಗಿ ಮಾಡು ಅಂತಾರೆ. ನನಗೆ ಅರ್ಥ ಆಗಿಲ್ಲ. ಹಿಂಗೆ ಯಾರ ಕೆಲಸ ಅವ್ರಿಗೆ ಮುಖ್ಯ, ಯಾರ ಕೆಲಸ ಅವ್ರಿಗೆ ಸ್ಟ್ರೆಸ್ಸು. ಏನಂತೀರ? ಕಮೆಂಟ್ ಮಾಡಿ, ನಿಮಗೆ ಏನು ಅನಿಸ್ತು?